ಎಸಿದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್. ಮೋದಿ ಜೊತೆಯಲ್ಲಿ ಕೊನೆಗೂ ಸ್ಥಾನವನ್ನು ಗಿಟ್ಟಿಸಿಕೊಂಡ್ರ ಆರ್ ಅಶೋಕ್. ನಾವು ಬೆಳಗಿನ ಬುಲೆಟಿನ್ನಲ್ಲಿ ವಿಸ್ತೃತವಾದ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಆರ್ ಅಶೋಕ್ ರವರಿಗೆ ಆಹ್ವಾನವೂ ಇಲ್ಲ, ಅವರಿಗೆ ಪಾಪ ಮೋದಿಯ ಜೊತೆ ಸ್ಥಾನವೂ ಇಲ್ವಾ, ಶಿಷ್ಟಾಚಾರಗಳನ್ನು ಉಲ್ಲಂಘನೆ ಮಾಡಲಾಗ್ತಾ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ವಿ. ಅದಾದ ನಂತರ ಬರ್ತಾ ಇರ್ತಕ್ಕಂಥ ಡೆವಲಪ್ಮೆಂಟ್ ಪ್ರಕಾರ ಆರ್ ಅಶೋಕ್ ಅವರಿಗೆ ನರೇಂದ್ರ ಮೋದಿಯ ವೇದಿಕೆಯಲ್ಲಿ ಅವಕಾಶ ಸಿಕ್ಕಿದೆ. ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಶೋಕಿಗೆ ಸ್ಥಾನ ಸಿಗಲಾಗಿದೆ. ಮೋದಿ ಜೊತೆ ವೇದಿಕೆ ಹಂಚಿಕೊಳ್ಳುವ ಬಗ್ಗೆ BYV ಅಂದರೆ BY ವಿಜಯೇಂದ್ರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಲೂ ಕೂಡ ಹೇಳ್ಬೋದು ಇದನ್ನ. ಕಾರಣ ಒಂದು ಪ್ರೋಟೋಕಾಲ್, ರಾಜ್ಯ ಮಟ್ಟದ ನಾಯಕ, ಶಾಸಕ, ಹಾಲಿ ವಿಪಕ್ಷ ನಾಯಕ, ಶಾಡೋ CM, ಆ ತರಹದ್ದೊಂದು ವ್ಯಕ್ತಿಗೆ ನೀವು ಆಹ್ವಾನವನ್ನು ಕೊಡೋದಿಲ್ಲ ಅನ್ನುವುದಾದರೆ ನೋಡ್ರಿ, ಅಧಿಕೃತ ರಾಜಕೀಯ ಪಕ್ಷದ ಪೋಸ್ಟರ್ ಒಂದನ್ನು ರಚನೆ ಮಾಡಬೇಕಾದ್ರೂ ಕೂಡ ಆಸ್ ಎ ಪ್ರೋಟೋಕಾಲ್ ಪ್ರಕಾರನೇ ಅಲ್ಲಿ ಫೋಟೋಗಳನ್ನು ಹಾಕಿರ್ತಾರೆ. ರಾಜ್ಯ ಮಟ್ಟದ ನಾಯಕರುಗಳದು, ಒಂದು ಸ್ಟೇಟ್ ಪ್ರೆಸಿಡೆಂಟು, ಒಂದು ಅಪೋಸಿಷನ್ ಲೀಡ್ರು, ಉಳಿದಂತೆ ರಾಜ್ಯ ಮಟ್ಟದ ನಾಯಕರುಗಳ ಫೋಟೋಗಳನ್ನು ಕೂಡ ಸರಿಯಾದ ಶಿಷ್ಟಾಚಾರಗಳನ್ನು ಪಾಲಿಸಿಕೊಂಡೇ ಹಾಕ್ತಾರೆ. ಅಂಥದ್ರಲ್ಲಿ ಇವತ್ತು ದೇಶದ ಪ್ರಧಾನಿ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ, ಅದರಲ್ಲೂ ನಮ್ಮ ರಾಜಧಾನಿಗೆ ಬಂದಿದ್ದಾರೆ. ಸರ್ಕಾರಿ ಕಾರ್ಯಕ್ರಮಗಳ ಭಾಗವಾಗಿರ್ತಕ್ಕಂತಹ ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರುವಂತಹ ರೈಲ್ವೆ ಇಲಾಖೆಯ ಉದ್ಘಾಟನಾ ಕಾರ್ಯಕ್ರಮ ಅದು. ಒಬ್ಬ ರಾಜ್ಯದ ವಿಪಕ್ಷ ನಾಯಕನಿಗೆ ನೀವು ಆಹ್ವಾನ ಕೊಡೋದಿಲ್ಲ ಅನ್ನುವುದಾದರೆ ನಿಜಕ್ಕೂ ಕೂಡ ರಾಷ್ಟ್ರೀಯ ಪಕ್ಷ ಅಂತ ಕರೆಸಿಕೊಳ್ಳೋದಕ್ಕೆ ನಿಮಗೆ ಯಾವ ನೈತಿಕತೆ ಇದೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡಿದ್ವಿ. ಒಬ್ಬ ವಿಪಕ್ಷ ನಾಯಕನನ್ನು ನೀವು ಮರೀತೀರಿ, ನೀವು ಇಗ್ನೋರ್ ಮಾಡ್ತೀರಿ, ನಿರ್ಲಕ್ಷ್ಯದಿಂದ ಅವರನ್ನು ಕೈ ಬಿಡ್ತೀರಿ ಅನ್ನುವುದಾದರೆ ನೀವು ಶಿಸ್ತಿನ ಪಕ್ಷ ಅಂತ ಹೆಂಗೆ ಕರೆಸ್ಕತ್ತೀರಿ ಅಂತ ಕೇಳಿದ್ವಿ ನಾವು. ಸೊ ಅದಾದ ನಂತರ ಯೆಲ್ಲೋ ಲೇನ್ ಮೆಟ್ರೋ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಶೋಕ್ ಕಾಣಿಸಿಕೊಂಡಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಶೋಕಿಗೆ ಸ್ಥಾನವೂ ಸಿಕ್ಕಿದೆ. ಮೋದಿ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವ ಬಗ್ಗೆ BY ವಿಜಯೇಂದ್ರ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಅಶೋಕ್ ಅವರಿಗೆ ಸ್ಥಾನ ಸಿಕ್ಕಿದ್ದು ಒಂದಷ್ಟು ಕಾರ್ಯಕರ್ತರಿಗೂ ಕೂಡ ಸಂತೋಷದ ಸಂಗತಿಯಾಗಿ ಮಾರ್ಪಟ್ಟಿದೆ. ಇನ್ನು ಅಶೋಕ್ ರವರನ್ನು ಯಾರಾದರೂ BJP ನಾಯಕರೇ ತಡೆದ್ರ, ಒಂದು ಬಾರಿ ಅವರನ್ನು ನಿರ್ಲಕ್ಷ್ಯ ಮಾಡೋದು, ಮತ್ತೊಂದು ಬಾರಿ ಅವರನ್ನು ಆಹ್ವಾನಿಸೋದು, ಈ ಬೆಳವಣಿಗೆಗಳ ಮಧ್ಯೆ ಏನಾದರೂ ನಡೆದಿರುತ್ತಾ? ರಾಜಕೀಯವಾದಂತಹ ಶತ್ರುಗಳಿಂದ ಆರ್ ಅಶೋಕ್ರನ್ನು ನಿರ್ಲಕ್ಷ್ಯ ಮಾಡಲಾಯಿತಾ ಎನ್ನುವಂಥ ಚರ್ಚೆಯೂ ಕೂಡ ರಾಜಕೀಯ ವಲಯಗಳಲ್ಲಿ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.